ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿರ್ದೇಶಕ ಸ್ಥಾನಕ್ಕೆ ಮತದಾನ ನಡೀತಾ ಇರೋದು. ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು, ಹೀಗಾಗಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಶಾಲೆಯ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಇನ್ನು ಸಂಭ್ರಮಾಚರಣೆ, ಪಟಾಕಿ ಸಿಡಿಸುವುದಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಭೂಷಣ್ ಅವರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಮತದಾನ ನಡೀತಾ ಇದೆ. 200 ಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಪೊಲೀಸ್ ಆಯುಕ್ತ ಆಗಿರುವಂತಹ ಭೂಷಣ್ ಬೊರಸೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ, ಪಟಾಕಿ ಸಿಡಿಸೋದಕ್ಕೆ ಅವಕಾಶ ಇರೋದಿಲ್ಲ. 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತದಾನ ಪ್ರಕ್ರಿಯೆಯನ್ನ ನೀವು ಗಮನಿಸ್ತಾ ಇದ್ದೀರಾ. ಲಕ್ಷ್ಮಣ ಸವದಿ ಅವರು ಬಂದು ವೋಟ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬೆಂಬಲಿಗರು ಕೂಡ ಮತ್ತೊಂದು ಕಡೆ ಪೇಟಾ ಸುತ್ಕೊಂಡು ಬಂದು ಭರ್ಜರಿಯಾಗಿ ಎಂಟ್ರಿ ಕೊಟ್ಟು ವೋಟಿಂಗ್ ಮಾಡೋದಕ್ಕೆ ಅಂತ ಸರತಿ ಸಾಲಿನಲ್ಲಿ ನಿಂತಿರೋದನ್ನು ಕೂಡ ನೋಡ್ಬೋದು. ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಅವರು ಕೂಡ ಮತದಾನ ಮಾಡಿದ್ದಾರೆ. ಈ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಡೀತಾ ಇರುವಂಥ ಚುನಾವಣೆ ಏನಿದೆ, ಭಾರೀ ಕಾವನ್ನು ಪಡ್ಕೊಂಡಿದೆ. ಆ ರೇಂಜ್ಗೆ ಜಿದ್ದಾಜಿದ್ದಿ ಇರುವಂಥದ್ದು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಕ್ರಾಸ್ ವೋಟಿಂಗ್ ಏನಾದರೂ ಆಗುತ್ತಾ, ಇವೆಲ್ಲ ಆತಂಕಗಳ ಮಧ್ಯೆ ನಡೀತಾ ಇರುವಂಥ ಮತದಾನ. ಜೊತೆಗೆ ಇಲ್ಲಿ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಹೀಗಾಗಿ ಗೆದ್ದರು ಸೋತರು ಫಲಿತಾಂಶ ಬಂದ ನಂತರ ಏನಿದೆ, ಆಗ ಸಿಹಿ ಹಂಚೋದಕ್ಕೆ ಅವಕಾಶ ಇರುತ್ತೆ ವಿನಃ ಬಟ್ ಈ ಸಂಭ್ರಮಾಚರಣೆಗೆ ಅಂತ ಪಟಾಕಿ ಸಿಡಿಸೋದಾಗಲಿ, ತಮಟೆ ಬಡಿಯೋದು, ಕುಣಿಯೋದು ಇದೆಲ್ಲ ಕೂಡ ಅವಕಾಶ ಇರಲ್ಲ. ಕಾರಣ ಗೆದ್ದರು ಸೋತರು ಅನ್ನುವಂಥ ಈ ಒಂದು ಸಂದರ್ಭದಲ್ಲಿ ಜಿದ್ದಾಜಿದ್ದಿ ಯಾಕೆ ಇತ್ತಲ್ಲ, ಹಾಗಾಗಿ ಏನಾದರೂ ಅಹಿತಕರ ಘಟನೆಗಳು ನಡೀಬಹುದು. ಯಾರು ಗೆದ್ದಿರ್ತಾರೋ ಅವ್ರದ್ದು ಸಂಭ್ರಮ, ಯಾರು ಸೋತಿರ್ತಾರೋ ಅವ್ರಿಗೆ ಬೇಸರ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಏನು ಬೇಕಿದ್ರೂ ಜರುಗಬಹುದು. ಹಂಗಾಗಬಾರ್ದು ಅನ್ನುವಂಥ ಕಾರಣಕ್ಕೇ ನಿಷೇಧಾಜ್ಞೆಯನ್ನು ಅಲ್ಲಿ ಜಾರಿ ಮಾಡಲಾಗಿದೆ. ಸದ್ಯ ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ. ಸರ್ ನೀವು ಅವ್ರ ಕೈ ಹಿಡಲ್ಲ, ಅವ್ರ ಕೈ ಹಿಡಿದು ಸರ್ ಈ ಕಡೆ ಅವ್ರ ಸರ್ ಈ ಕಡೆ ಒಂದು ಕೈ ಹಿಡ್ರಿ ಸರ್. ಓಕೆ ಹಾ ಜರ ಕೈ ತೆಗಿಲಿ ಸಾಕು. ಇನ್ನೊಂದು ಓಕೆ ಅವ್ರ ಕೈ ಹಿಡಲ್ಲ, ಅವ್ರ ಕೈ ಹಿಡಿದು ಸರ್ ಈ ಕಡೆ ಅವ್ರ ಸರ್ ಈ ಕಡೆ ಒಂದು ಕೈ ಹಿಡ್ರಿ ಸರ್. ಓಕೆ ಹಾ ಜರ ಕೈ ತೆಗಿಲಿ ಸಾಕು. ಇನ್ನೊಂದು ಓಕೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ. ಶ್ರೀಧರ್, ಈಗಾಗಲೇ ಮತದಾನ ಪ್ರಕ್ರಿಯೆ ಅಂತೂ ನಡೀತಾ ಇದೆ. ಬೆಳಗಾವಿಯಲ್ಲಿ ನಡೆಯುವಂಥ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಒಂದಷ್ಟು ಕಾವು ಅಂತ ಬಂದಾಗ ಸಾಕಷ್ಟು ಜಿದ್ದಾಜಿದ್ದಿ ಇರುತ್ತೆ. ನಾವು ಗೆಲ್ತೀವಿ ಅಂತೇಳಿ ಬಹಿರಂಗವಾಗಿಯೇ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಸದ್ಯ ಲಕ್ಷ್ಮಣ ಸವದಿ ಅವರು ವೋಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬೆಂಬಲಿಗರು ಸೇರಿದಂತೆ ಎಲ್ಲರೂ ಕೂಡ ಪೇಟಾ ಸುತ್ಕೊಂಡು ಬಂದು ಭರ್ಜರಿಯಾಗಿ ನಾವೇ ಗೆಲ್ತೀವಿ ಅನ್ನೋ ಭರವಸೆಯೊಂದಿಗೆ ವೋಟಿಂಗ್ ನಡೀತಾ ಇದೆ. ಸದ್ಯ ಅಲ್ಲಿನ ವಾತಾವರಣ ಹೆಂಗಿದೆ? ಸೌಖ್ಯ, ಪ್ರಮುಖವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಒಂದು ಏನು ಮತದಾನ ಈಗಾಗಲೇ ಆರಂಭಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಲಕ್ಷ್ಮಣ ಸವದಿ ಆಗಿರ್ಬೋದು, ಮಹೇಶ್ ಕುಮಟಳ್ಳಿ ಆಗಿರ್ಬೋದು, ಜೊತೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು, ಏನು ಅಭ್ಯರ್ಥಿಗಳಿದ್ದಾರೆ, ಆಯಾ ಒಂದು ನಿರ್ದೇಶಕ ಸ್ಥಾನ ಇರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಮತದಾನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಜೊತೆಗೆ ಬಂದು ಈಗ ಒಂದು ಮತದಾನ ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ 7 ನಿರ್ದೇಶಕ ಸ್ಥಾನಕ್ಕೆ ಈಗಾಗಲೇ ಒಂದು ಚುನಾವಣೆ ನಡೀತಾ ಇದೆ. ಹಾಗಾಗಿ ಈಗ ಅಥಣಿಯಿಂದ ಏನು 125 ಮತಗಳು ಸಂಪೂರ್ಣವಾಗಿ 125 ಮತದಾನ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಒಂದು ಕಡೆ ಏನು ಲಕ್ಷ್ಮಣ ಸವದಿ ತಮ್ಮ ಬೆಂಬಲಿಗರೊಂದಿಗೆ
ಬಂದು ಒಂದು ವೋಟಿಂಗ್ ಮಾಡಿದರೆ, ಮತ್ತೊಂದು ಕಡೆ ಏನು ಪ್ರಮುಖವಾಗಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಕೂಡ ಏನು ಅವರು ತಮ್ಮ ಬೆಂಬಲಿಗರು ಬಂದು ಮತದಾನ ಮಾಡಿರ್ತಕ್ಕಂಥದ್ದು. ನಿಪ್ಪಾಣಿಯಲ್ಲಿ ಪ್ರಮುಖವಾಗಿ ಏನು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ತಮ್ಮ ಬೆಂಬಲಿಗರ ಪೇಟವನ್ನು ಸುತ್ತಕೊಂಡು ಬಂದು ಅವರು ಒಂದು ಮತದಾನ ಮಾಡಿದರೆ, ಮತ್ತೊಂದು ಕಡೆ ಉತ್ತಮ್ ಪಾಟೀಲ್ ಕೂಡ ತಮ್ಮ ಬೆಂಬಲಿಗರು ಕರ್ಕೊಂಡ್ಬಂದು ಈಗ ಮತದಾನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹುಕ್ಕೇರಿಯಿಂದ ಏನು ರಮೇಶ್ ಕತ್ತಿ ಕೂಡ ತಮ್ಮ ಬೆಂಬಲಿಗರ ಜೊತೆ ಬಂದು ಮತದಾನ ಮಾಡ್ತಾ ಇದ್ದಾರೆ. ಅತ್ತ ಹುಕ್ಕೇರಿಯಿಂದ ಬಾಲಚಂದ್ರ ಜಾರಕಿಹೊಳಿ ಏನು ಜಾರಕಿಹೊಳಿ ಬ್ರದರ್ಸ್ ಬಣದಿಂದಲೇ ಇರ್ತಕ್ಕಂಥ ಏನು ಒಂದು ರಾಜೇಂದ್ರ ಪಾಟೀಲ್ ಬಣ ಏನಿದೆ, ರಾಜೇಂದ್ರ ಪಾಟೀಲ್ ಕೂಡ ಅವರು ಕೂಡ ಬಂದು ಅವರು ಕೂಡ ಮತದಾನ ಮಾಡ್ತಾ ಇದ್ದಾರೆ. ಇನ್ನು ಬೈಲಹೊಂಗಲ್ ಮತ್ತು ಪ್ರಮುಖವಾಗಿ ಏನು ಕಿತ್ತೂರು ಏನಾಗಿದೆ, ಇಲ್ಲಿ ಪ್ರಮುಖವಾಗಿ ಕಿತ್ತೂರಲ್ಲಿ ಕೂಡ ಈಗ ಏನು ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ಅಂತ ನಾನಾ ಸಾಹೇಬ್ ಪಾಟೀಲ್ ಬೆಂಬಲಿಗರು ಕೂಡ ಬಂದು ಈಗ ಮತದಾನ ಮಾಡಿದ್ದಾರೆ. ಜೊತೆಗೆ ಕೋರ್ಟ್ನ ಆದೇಶವನ್ನು ಹಿಡಿದುಕೊಂಡು ಬಂದು ಇಬ್ಬರು ಇಲ್ಲಿ ಮತದಾನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಹುಕ್ಕೇರಿ ಆಗಿರ್ಬೋದು, ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದ ಒಂದು ಮತದಾನ ಇಲ್ಲಿ ಈಗಾಗಲೇ ನಡೀತಾ ಇದೆ. ಅದರಲ್ಲೂ ಕೂಡ ರಾಮದುರ್ಗನಲ್ಲಿ ಕೂಡ ಒಂದು ಜಟಾಪಟಿ ಏರ್ಪಟ್ಟಿತ್ತು. ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಸ್ಥಳೀಯರು ಅನ್ನೋಂಥ ಆಗಿತ್ತು. ಹಾಗಾಗಿ ಅಲ್ಲಿ ಹಾಲಿ ಶಾಸಕ ಅಶೋಕ್ ಪಟ್ಟಣ್ ಮತ್ತು ಮಾಜಿ ಶಾಸಕ ಮಾದೇವಪ್ಪ ಎರಡೂ ಬಣ ಒಂದಾಗಿ ಆ ಒಂದು ಬಣವನ್ನು ಕೂಡ ಬಂದು ಮತದಾನ ಮಾಡಿದೆ. ಇಲ್ಲಿ ಒಂದು ಅಂಶ ಏನಂದರೆ ಸೌಖ್ಯ, ಈಗ ಆ 7 ವಿಧಾನಸಭಾ ಮತಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ನ ಆತಂಕ ಎಲ್ಲರಿಗ ಕಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಮತದಾರರ ಜೊತೆಗೆ ಬಂದು ಮತದಾನ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಎಷ್ಟು ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋದು ಕೂಡ ಏನು ಫಲಿತಾಂಶ ಬಳಿಕ ಗೊತ್ತಾಗುತ್ತೆ. ಇವತ್ತು ಸಂಜೆ ವೇಳೆಗೆ 3 ಏನು ಪ್ರಮುಖವಾದಂಥ ನಿರ್ದೇಶಕ ಸ್ಥಾನದ ಫಲಿತಾಂಶ ಮಾತ್ರ ಬರುತ್ತೆ. ಉಳಿದಂತೆ 4 ಕ್ಷೇತ್ರದ ಫಲಿತಾಂಶ ಬರೋದಿಲ್ಲ. ಹುಕ್ಕೇರಿ, ನಿಪ್ಪಾಣಿ, ಗೋಕಾಕ್ ಮತ್ತು ಬೈಲಹೊಂಗಲ್ನ ಏನು ಪ್ರಮುಖವಾಗಿ ಕಿತ್ತೂರು ಮತ್ತು ಬೈಲಹೊಂಗಲ್ನ ಒಂದು ಫಲಿತಾಂಶ ಬರೋದಿಲ್ಲ ಅಂತ ಹೇಳ್ಬೋದು. ಆಯಾ ಅಭ್ಯರ್ಥಿಗಳಿಗೆ ಮತದಾನ ಕೇಂದ್ರದಲ್ಲೇ ಠಿಕಾಣಿ ಹೂಡಿ ಒಂದು ಏನು ಮತಗಟ್ಟೆಯಲ್ಲಿ ಮತದಾನ ನಡೀತಿದೆ ಆ ಪ್ರಕ್ರಿಯೆಯನ್ನು ಏನು ಅವಲೋಕನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಮಧ್ಯೆ ಒಂದಿಷ್ಟು ರಾಜಕೀಯ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಏನು ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಕತ್ತಿ ಒಂದೆಡೆ ಸೇರಿ ಒಂದು ಸುದೀರ್ಘ ಚರ್ಚೆ ನಡೆಸಿರ್ತಕ್ಕಂಥದ್ದು. ಜೊತೆಗೆ ತಮ್ಮ ಬೆಂಬಲಿಗರು ಆಗಿರ್ಬೋದು ಅಥವಾ ಬೇರೆ ಬೇರೆ ಅಭ್ಯರ್ಥಿಗಳು ಯಾರಿದ್ರು ಅವ್ರನ್ನ ಕೂಡ ಕರೆಸಿ ಮಾತನಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲೇ ಒಂದು ಕಡೆ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಸೋದರು ವರ್ಸಸ್ ಕತ್ತಿ ಮತ್ತು ಸೌದಿ ಬಣದ ಮಧ್ಯೆ ಇದು ಜಿದ್ದಾಜಿದ್ದನ್ನು ಅಖಾಡವಾಗಿ ರೂಪುಗೊಂಡಿದೆ. ಸಂಜೆ 3 ಫಲಿತಾಂಶ ಬರುತ್ತೆ. 3 ಫಲಿತಾಂಶದಲ್ಲಿ ಯಾರೆಲ್ಲ ಗೆಲುವು ಸಾಧಿಸ್ತಾರೆ, ಜೊತೆಗೆ ಇದರ ಮೇಲೆ ಒಂದು ಏನು ಮ್ಯಾಜಿಕ್ ನಂಬರ್ ಬಗ್ಗೆ ಕೂಡ ಒಂದು ಲೆಕ್ಕಾಚಾರ ಆರಂಭಗೊಳ್ಳುತ್ತೆ. ಯಾಕಂದರೆ ಈಗಾಗಲೇ ಜಾರಕಿಹೊಳಿ ಸೋದರು DCC ಬ್ಯಾಂಕ್ನಲ್ಲಿ ಅವಿರೋಧ ಆಯ್ಕೆ ಮಾಡುವ ಮೂಲಕ ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ. ಆದರೂ ಕೂಡ ಲಕ್ಷ್ಮಣ್ ಸವದಿ ಒಂದು ಮಾತನ್ನು ಹೇಳಿದರು, ಏನು ಈ ಒಂದು ಸಂಪೂರ್ಣ ಚುನಾವಣೆ ಮುಗಿದ ಬಳಿಕ ಈ ಒಂದು ಚುನಾವಣೆಯಲ್ಲಿ ನಮ್ಮವರೇ ಅಧ್ಯಕ್ಷರಾಗ್ತಾರೆ ಅಂತ ಮಾತನ್ನು ಹೇಳಿದರು. ಅದೇ ಮಾತನ್ನು ರಮೇಶ್ ಕತ್ತಿ ಕೂಡ ಹೇಳಿರ್ತಕ್ಕಂಥದ್ದು. ಇವೆಲ್ಲ ಮಾತಿನ ಹೇಳಿಕೆಗಳು ಸಾಕಷ್ಟು ಮಾರ್ಮಿಕವಾಗಿದ್ದಾವೆ. ಎಲ್ಲ ಸಂಪೂರ್ಣ ಫಲಿತಾಂಶ ಬಂದ ಬಳಿಕವೇ ಒಂದು ಬೆಳಗಾವಿ DCC ಬ್ಯಾಂಕಿನ ಒಂದು ಸ್ಪಷ್ಟವಾದಂಥ ಚಿತ್ರಣ ಗೊತ್ತಾಗಲಿದೆ. ಸೌಖ್ಯ ಶ್ರೀಧರ್, ಇಲ್ಲಿ ಚುನಾವಣೆಗೂ ಮುಂಚೆ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಭಾಷಣ ಸಂದರ್ಭದಲ್ಲಿ ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇದ್ರು. ಉತ್ತಮ್ ಪಟೇಲ್ ಇರಲಿ, ಅದೇ ರೀತಿಯಾಗಿ ರಮೇಶ್ ಕತ್ತಿ ಅವರು ಇರಲಿ, ಹೀಗೆ ಸತೀಶ್ ಜಾರಕಿಹೊಳಿ ಅವರು ಇರಲಿ, ಅಣ್ಣಾ ಸಾಹೇಬ್ ಜೊಲ್ಲೆ ಇರಲಿ ಅಥವಾ ಲಕ್ಷ್ಮಣ ಸವದಿ ಇರಲಿ, ತಮ್ಮ ಬೆಂಬಲಿಗರಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾ ಇದ್ರು. ಆ ಹೇಳಿಕೆಗಳು ಕೂಡ ಈ ಚುನಾವಣೆಯ ಸಂದರ್ಭದಲ್ಲಿ ಪ್ರಭಾವ ಬೀರುತ್ತಾ? ಖಂಡಿತವಾಗಿ ಒಂದು DCC ಬ್ಯಾಂಕ್ ಚುನಾವಣೆ ಭಾಳ ಮಹತ್ವ ಪಡೆದುಕೊಂಡಿದೆ. ಜೊತೆಗೆ ಇದರಲ್ಲಿ ಬೆರಳೆಣಿಕೆ ಮತಗಳಿರ್ತವೆ. ಒಂದೊಂದು ನಿರ್ದೇಶಕ ಸ್ಥಾನಕ್ಕೆ 35 40, ಜೊತೆಗೆ ಅತಿ ಹೆಚ್ಚಂದರೆ ರಾಯಬಾಗ್ ನಿರ್ದೇಶಕ ಸ್ಥಾನಕ್ಕೆ 205 ಮತಗಳಿದ್ದಾವೆ. ಜೊತೆಗೆ ತದನಂತರ 2ನೇ ಸ್ಥಾನದಲ್ಲಿರ್ತಕ್ಕಂಥ ಅಥಣಿ ಮತಕ್ಷೇತ್ರ 125 ಮತಗಳಿದ್ದಾವೆ. ಅದನ್ನು ಹೊರತುಪಡಿಸಿ ಉಳಿದೆಲ್ಲ ಮತಗಳು ಕೂಡ 100ರ ಒಳಗಡೆ ಇರ್ತಕ್ಕಂಥದ್ದು. ಹೀಗಾಗಿ ಮತದಾರರ ಮೇಲೆ ಪ್ರಭಾವ ಬೀರೋದಕ್ಕೆ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಕೊನೆಯ ಕ್ಷಣದವರೆಗೂ ಕೂಡ ಮತದಾರರನ್ನು ತಮ್ಮ ಮತ ಸೆಳೆಯೋದಕ್ಕೆ ಎಲ್ಲ ರೀತಿಯ ಒಂದು ರಾಜಕೀಯ ದಾಳಗಳಲ್ಲಿ ಉಳಿಸುವಂಥ ಕೆಲಸವನ್ನು ಇಲ್ಲಿ ಏನು ಪರ ಮತ್ತು ವಿರೋಧ ಇರ್ತಕ್ಕಂಥ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯಾರೇ ಗೆದ್ದರೂ ಕೂಡ ಈ ಒಂದು ಪ್ರತಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಂದರೆ 7 ವಿಧಾನಸಭಾ ಮತಕ್ಷೇತ್ರ ಏನು ಚುನಾವಣೆ ನಡೀತಾ ಇದೆ, ಇಲ್ಲಿ ರಾಜಕೀಯ ಪ್ರತಿಷ್ಠೆ ಇರ್ತಕ್ಕಂಥದ್ದು. MLA ಮತ್ತು MP ಚುನಾವಣೆ ಸಂದರ್ಭದಲ್ಲಿ ಇದ್ದಂಥ ಜಿದ್ದಾಜಿದ್ದಕ್ಕಿಂತ ಅತಿ ಹೆಚ್ಚಿನ ಪ್ರತಿಷ್ಠೆಯಾಗಿ ಇಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚುನಾವಣೆ ಫಲಿತಾಂಶ ಒಂದು ಬೆಳಗಾವಿ ಜಿಲ್ಲಾ ರಾಜಕಾರಣ